ಉಡುಪಿ ಮಠದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶಿವಮೊಗ್ಗ ನಗರದ ಪೇಸ್ ಕಾಲೇಜು ಆವರಣದಲ್ಲಿ ಮಕ್ಕಳಿಗೆ ಅನುಗ್ರಹ ಸಂದೇಶ ನೀಡಿದರು. ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪನವರು ತಮ್ಮ ಕುಟುಂಬದೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶ್ರೀಗಳ ಆಶೀರ್ವಾದವನ್ನು ಸಹ ಅವರು ಪಡೆದುಕೊಂಡರು. ಮಾಡ್ತೀವಿ ಅಂತ ಅನ್ನೋದು ಕೂಡ ಅಷ್ಟೇ ಹಾಸ್ಯಾಸ್ಪದ. ಆದರೂ ಕೂಡ ವಾಕ್ಶುದ್ಧಿಗಾಗಿ ನಮ್ಮ ಜನ್ಮ ಪಾವನವಾಗಿ ಸಾರ್ಥಕವಾಗಬೇಕು ಅಂತಂದರೆ ಆ 5 ನಿಮಿಷದಲ್ಲಿ ಏನೇ ನಮ್ಮ ಗುರುಗಳು ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾಸ್ವಾಮಿಗಳವರ ಆ ಗುರು ಪರಂಪರೆಯ ಚಿಂತನೆ ಜಗದ್ಗುರುಗಳ ಪಾದಪದ್ಮಗಳಿಗೆ ಸರ್ಕಾರಿ ನಮಸ್ಕಾರ ಸದಸ್ಯ. ನಾನು ಹೆಚ್ಚಿಗೆ ಮಾತಾಡಲ್ಲ, ಒಂದೇ ಒಂದು ಲೈನಲ್ಲಿ ನಾನು ಮಾತನಾಡುತ್ತೇನೆ. ಇವತ್ತು ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದ ಸಂದರ್ಭದಲ್ಲಿ ವಿಜಲ್ ಬರ್ತಾ ಇತ್ತು, ಕೆಳಗಡೆ ಸುದ್ದಿನೂ ಬರ್ತಾ ಇತ್ತು. ಕೆಳಗಡೆ ಸುದ್ದಿ ಏನು ಬರ್ತಾ ಇತ್ತು ಅಂತಂದ್ರೆ, ಕ್ಯಾಲೆಂಡರ್ ವರ್ಷ ಹೊಸ ವರ್ಷಕ್ಕೆ ಕುಟುಂಬದ ಹಿರಿಯರು ಮಕ್ಕಳನ್ನ ಅನೇಕ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೆಳಗಡೆ ಸ್ಟ್ರಿಪ್ಪಲ್ಲಿ ಬರ್ತಾ ಇದೆ. ಮೇಲ್ಗಡೆ ವಿಜನ್ನಲ್ಲಿ ಏನು ಬರ್ತಾ ಇತ್ತು ಅಂತಂದ್ರೆ, ನಿನ್ನೆ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದ ಕಾಲೇಜಿನ ಇಂಜಿನಿಯರ್ ಕಾಲೇಜ್ ವಿದ್ಯಾರ್ಥಿನಿ ಕುಡಿದು ಒಂದು ಮರದ ಕೆಳಗೆ ಸಂಪೂರ್ಣವಾಗಿ ಎಚ್ಚೆತ್ತಕ್ಕೂ ಬಿದ್ದಿದ್ದ ಆ ಕಾಲೇಜಿನ ವಿದ್ಯಾರ್ಥಿ ಕರ್ಕೊಂಡೋಗಿ ಬೇರೆ ಕಡೆ ಬಿಟ್ಟಾರೆ. ಒಂದೇ ಟಿವಿನಲ್ಲಿ ಆ ಕುಡಿದಿದ್ದಂಥ ವಿದ್ಯಾರ್ಥಿನಿ ಕೆಳಗಡೆ ಸ್ಟ್ರಿಪ್ಪಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋದಂಥ ವ್ಯವಸ್ಥೆ. ಇದನ್ನ ಯಾಕೆ ನೀವು ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಆನ್ಯುವಲ್ ಡೇ ನಿಮ್ದೆಲ್ಲ ಅನೇಕರು ಅನಿಸಿರ್ಬೋದು, ಆನ್ಯುವಲ್ ಡೇನ ಯಾರೋ ಫಿಲ್ಮ್ ಸ್ಟಾರ್ ಕರೆಸಿದ್ರೆ ಚೆನ್ನಾಗಿರ್ಬೋದು. ಆದರೆ ಇವತ್ತು ಆನ್ಯುವಲ್ ಡೇನಲ್ಲಿ ಇಡೀ ಮುಂದಿನ ನಿಮ್ಮ ಜೀವನ ಸರಿಯಾದ ದಿಕ್ಕಲ್ಲಿ ಹೋಗ್ಬೇಕಾದ್ರೆ ಸರಿಯಾದ ವಿದ್ವಾಂಸರು ನಿಮಗೆ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಪೂಜ್ಯ ಜಗದ್ಗುರುಗಳನ್ನ ಕರೆಸಿದ್ದೇವೆ. ಅವರ ಮಾರ್ಗದರ್ಶನ ನಿಮಗೆ ಇಡೀ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ.